ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ವಿಚಾರ. ಇವತ್ತು ಸೋನಿಯಾ ರಾಹುಲ್ ಖರ್ಗೆ ಸಭೆ ಮಾಡಬಹುದಾದ ಸಾಧ್ಯತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ದೆಹಲಿಯ ಸಂಸತ್ ಭವನದಲ್ಲಿ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಖರ್ಗೆ, ರಾಹುಲ್, ಸೋನಿಯಾ ಸೇರಿ ನಾಯಕರ ಪ್ರತ್ಯೇಕ ಸಭೆ ಮಾಡಬಹುದಾದ ಸಾಧ್ಯತೆ ಇದೆ. ಇವತ್ತು ನಡೆಯುವಂತ ಸಭೆಗೆ ಸುರ್ಜೇವಾಲಾಗೆ ಬುಲಾವ್ ನೀಡಬಹುದಾದ ಸಾಧ್ಯತೆ ಇದೆ. ಎಲ್ರಿಗೂ ಇರೋ ಪ್ರಶ್ನೆ, ಇವನ್ ಬಿಜೆಪಿಗರು ಕೂಡ ಕೇಳ್ತಾ ಇದ್ರು, ಎಲ್ಲೋದ್ರು ಸುರ್ಜೇವಾಲಾ, ರಾಜ್ಯ ಉಸ್ತುವಾರಿ ಅವರು ಎಲ್ಲಿ ಹೋದ್ರು ಸುರ್ಜೇವಾಲಾ ಅವರು ಕಾಣಿಸ್ಕೊಳ್ತಾ ಇಲ್ಲಲ್ಲ ಅಂತ. ಸೊ ಈ ಮೀಟಿಂಗಿಗೇನೋ ಸುರ್ಜೇವಾಲಾ ಅವರಿಗೆ ಕರೆದಿದ್ದಾರೆ ಅಥವಾ ಕರಿಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೊನ್ನೆಯ ಸಭೆಗೆ ಗೈರಾಗಿದ್ರು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ. ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ನಡೆದಿತ್ತು ಸಭೆ, ಅದಕ್ಕೆ ಬರಲಿಲ್ಲ. ಇಂದಿನ ಸಭೆಯ ಬಳಿಕ ಅಗತ್ಯ ಬಿದ್ದರೆ ಸಿಎಂ ಡಿಸಿಎಂಗೆ ಬುಲಾವ್ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ರಿಪೋರ್ಟರ್ ಈಗ ತಾನೇ ಮಾಹಿತಿಯನ್ನು ನೀಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಕಾನೂನು ಹೋರಾಟವನ್ನ ಹೆಂಗ್ ಮಾಡಬೇಕು ಅನ್ನೋ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರುಗಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಬಗ್ಗೆ ಗಮನ ಹರಿಸೋದು ಸ್ವಲ್ಪ ಮಟ್ಟಿಗೆ ಡೌಟ್ ಇರಬಹುದು ಅನ್ನೋದನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಅವರೇ ಸಂಕಷ್ಟದ ಪರಿಸ್ಥಿತಿ ಇರಬೇಕಾದ್ರೆ ಇದ್ರ ಬಗ್ಗೆ ಗಮನ ಹರಿಸ್ತಾರಾ ಅಂತ. ಹಾಗಾಗಿ ಡೌಟ್ಫುಲ್ ಆಗಿದೆ, ಗೊತ್ತಿಲ್ಲ ಏನಾಗತ್ತೆ ಅಂತ. ಬಟ್ ಪ್ಲಾನ್ ಆಗಿದ್ದಂತೂ ಹೀಗೇನೆ. ಇವತ್ತೊಂದು ಮೀಟಿಂಗ್ ಇದೆ, ಇವತ್ತೊಂದು ಮೀಟಿಂಗ್ ಅರೇಂಜ್ ಮಾಡಿ ಇದರಲ್ಲಿ ಮಾತಾಡಿ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಂಡು ಅಗತ್ಯ ಬಿದ್ದರೆ ಸಿಎಂ ಮತ್ತು ಡಿಸಿಎಂ ರನ್ನ ದೆಹಲಿಗೆ ಕರೆಸ್ಕೊಳ್ಬೇಕು ಅಂತ. ಯಾಕಂದ್ರೆ ಖುದ್ದಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡ್ಕೊಂಡಿದ್ರು, ಇಲ್ಲ ಇದ್ರಲ್ಲಿ ನೀವು ಮಧ್ಯಪ್ರವೇಶ ಮಾಡ್ಲೇಬೇಕಾಗತ್ತೆ, ನೀವು ಸುಮ್ಮನೆ ಇದ್ರೆ ಆಗಲ್ಲ, ನೀವು ಮಾತಾಡ್ಬೇಕಾಗತ್ತೆ ಅಂತ. ರಾಹುಲ್ ಗಾಂಧಿ ಅವರೇನೋ ಸೋನಿಯಾ ಗಾಂಧಿ ಅವರಿಗೆ ನೀವು ಇದಕ್ಕೆ ಬಗ್ಗೆ ಮಾತಾಡಬೇಡಿ, ನೀವು ಇದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಬೇಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಕ್ಕೇನೆ ಸೋನಿಯಾ ಗಾಂಧಿ ಅವರು ಸುಮ್ಮನೆ ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಪರಿಸ್ಥಿತಿ ಸ್ವಲ್ಪ ಕೈಮೀರಿ ಹೋಗ್ತಾ ಇತ್ತಲ್ಲ, ಸದ್ಯಕ್ಕೊಂದು ಬ್ರೇಕ್ ಹಾಕಿದಾರಲ್ಲ, ಇದೊಂದು 2-3 ತಿಂಗಳು ಅಥವಾ ಒಂದು 6 ತಿಂಗಳು ಸರಿ ಹೋಗ್ಬೋದೇನೋ, ಮತ್ತೆ ಇದು ಡ್ಯಾಮೇಜ್ ಆಗೇ ಆಗತ್ತೆ, ಅದಕ್ಕೆ ನೀವೇ ಮಾತಾಡ್ಬೇಕಾಗತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಹೇಳ್ಕೊಂಡಿದ್ರಂತೆ. ಆ ಕಾರಣಕ್ಕಾಗಿ ಒಂದು ಮೀಟಿಂಗ್ ಮಾಡಿ ಮಹತ್ವದ ನಿರ್ಧಾರವನ್ನ ಕೈಗೊಂಡು ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಕರ್ಸ್ಕೊಳ್ಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಈಗ ತಾನೇ ನಮ್ಮ ರಿಪೋರ್ಟರ್ ಮಾಹಿತಿಯನ್ನು ನೀಡ್ತಾ ಇದ್ದಿದ್ದನ್ನ ನೋಡಿದ್ರೆ ನ್ಯಾಷನಲ್ ಹೆರಾಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಸದ್ಯದ ಮಟ್ಟಿನಲ್ಲಿ ಬ್ಯುಸಿ ಇದ್ದಾರೆ. ಅವರು ಕೂಡ ಕಾನೂನು ಹೋರಾಟವನ್ನ ಅಥವಾ ಮುಂದಿನ ಸ್ಟೆಪ್ ಬಗ್ಗೆ ಯೋಚನೆ ಮಾಡೋದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಅದರ ಬಗ್ಗೆ ಫೋಕಸ್ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಆಗ್ತಿರುವಂತ ಕಾಂಗ್ರೆಸ್ನ ಬೆಳವಣಿಗೆ ಬಗ್ಗೆ ಫೋಕಸ್ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆಯೂ ಇದೆ. ಗೊತ್ತಿಲ್ಲ, ಹೇಳಲಿಕ್ಕಾಗೋದಿಲ್ಲ ಯಾವ ರೀತಿಯಾದಂಥ ತೀರ್ಮಾನವನ್ನ ಕೈಗೊಳ್ತಾರೆ, ನಾಯಕರುಗಳು ಹೇಗೆ ಚರ್ಚೆ ಮಾಡ್ತಾರೆ ಅಂತ. ಒಂದು ವೇಳೆ ಇವತ್ತು ಮೀಟಿಂಗ್ ಆಗಿದ್ದೇ ಆದಲ್ಲಿ ಸುರ್ಜೇವಾಲಾ ಅವರನ್ನು ಕೂಡ ಮೀಟಿಂಗ್ಗೆ ಕರೆಯಲಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಸುರ್ಜೇವಾಲಾ ಅವರು ಸೈಲೆಂಟ್ ಆಗಿದ್ದಾರೆ. ಸುರ್ಜೇವಾಲಾ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಮತ್ತು ಅಧಿಕಾರಕ್ಕೆ ಬಂದ ಮೊದಲಲ್ಲಿ ಸಿಕ್ಕಾಪಟ್ಟೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ರು. ಕೇಳಿದ್ರೆ ಉಸ್ತುವಾರಿ ಅವರು ಅದಕ್ಕೆ ಬರ್ತಾ ಇದ್ದಾರೆ ಅಂತ. ಕೆಲವೊಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಅಟೆಂಡ್ ಆಗಿದ್ದುಂಟು, ಅದು ಚರ್ಚೆ ಆಗಿದ್ದು ಕೂಡ ಉಂಟು. ಯಾವಾಗ ಹಳಿ ತಪ್ತಾ ಇದೆಯೋ ಅಂತ ಗೊತ್ತಾಯ್ತು ಅಥವಾ ಇದು ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಗೊತ್ತಾಯ್ತು, ಸುರ್ಜೇವಾಲಾ ಅವರು ಸೈಲೆಂಟ್ ಆಗಿ ಸೈಡಿಗೆ ಹೋಗ್ಬಿಟ್ರು. ಬಿಜೆಪಿಗರು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಿದ್ದು, ಸುರ್ಜೇವಾಲಾ ಎಲ್ಲಿ ಹೋದ್ರು ಅಂತ. ಮತ್ತೆ ಕಾಂಗ್ರೆಸ್ ನಲ್ಲಿ ಇರೋರೇ ಕೆಲವರು ಸುರ್ಜೇವಾಲಾ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಉಂಟು, ವೇಣುಗೋಪಾಲ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ. ಸುರ್ಜೇವಾಲಾ ಅವರು ಒನ್ ಸೈಡೆಡ್ ಡಿಸಿಷನ್ ತೆಗೆದುಕೊಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಪರವಾಗಿದ್ದಾರೆ, ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರದೇ ಬೇಡ ಅಂತ ಹೇಳಿದ್ದು ಉಂಟು. ಮತ್ತು ಸುರ್ಜೇವಾಲಾ ಅವರಿಗೆ ಯಾವಾಗ ಇದೆಲ್ಲವನ್ನೂ ಸರಿಪಡಿಸೋದಕ್ಕೆ ಆಗಲ್ಲ ಅಂತ ಅನ್ನಿಸ್ತೋ ಆಗ ಸೈಲೆಂಟ್ ಆದಂಗೆ ಕೂಡ ಕಾಣಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ಇದೆ, ಎಲ್ಲ ನೋಡೋಣ.